ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ದೇಶದಲ್ಲಿ ಒಮೈಕ್ರಾನ್ ಭೀತಿ ಆವರಿಸಿರೋ ಹೊತ್ತಲ್ಲಿ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯನ್ನು ನೀಡಿದೆ. ಅಂದ್ರೆ ದೇಶದಲ್ಲಿ ಈವರೆಗೆ ಒಮೈಕ್ರಾನ್ ಪ್ರಕರಣ ಪತ್ತೆಯಾಗಿಲ್ಲ ಅಂತ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಮಾಹಿತಿ ನೀಡಿದ್ದಾರೆ. ರಾಜ್ಯಸಭೆಯಲ್ಲಿ ಮಾತನಾಡಿದ ಅವರು, ನಾವು ಸಂಶಯಾಸ್ಪದ ಪ್ರಕರಣಗಳನ್ನು ಕೂಡಲೇ ಚೆಕ್ ಮಾಡ್ತಾ ಇದ್ದೀವಿ, ಜೀನೋಮ್ ಸೀಕ್ವೆನ್ಸಿಂಗ್ ನಡೆಸ್ತಾ ಇದ್ದೀವಿ. ಕೊರೋನಾ ಕಾಲದಲ್ಲಿ ನಾವು ಸಾಕಷ್ಟು ಪಾಠವನ್ನ ಕಲ್ತಿದ್ದೀವಿ. ಇವತ್ತು ನಾವು ಸಾಕಷ್ಟು ಸಂಪನ್ಮೂಲ ಮತ್ತು ಲ್ಯಾಬೊರೇಟರೀಸ್ಗಳನ್ನು ಹೊಂದಿದ್ದೀವಿ. ಸನ್ನಿವೇಶವನ್ನು ಎದುರಿಸಲು ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ನಾಳೆ ಲೋಕಸಭೆಯಲ್ಲೂ ಈ ಒಮೈಕ್ರಾನ್ ಕುರಿತು ಚರ್ಚೆ ನಡೆಯಲಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಐಸಿಎಂಆರ್ನ ಸಾಂಕ್ರಾಮಿಕ ರೋಗಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಮೀರನ್ ಪಾಂಡಾ, ಇದು ಈಗಾಗಲೇ ಭಾರತದಲ್ಲಿ ಬಂದಿರಬಹುದು, ಸ್ವಲ್ಪ ಸಮಯದ ಬಳಿಕ ಇದು ಪತ್ತೆಯಾಗಬಹುದು ಅಂತ ಹೇಳಿದ್ದಾರೆ. ಇನ್ನು ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಇವತ್ತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊತೆಗೆ ಮೀಟಿಂಗ್ ಮಾಡಿದ್ರು. ಈ ವೇಳೆ ಆರ್ಟಿಪಿಸಿಆರ್ ಬಿಟ್ಟು ಉಳಿದ ಪರೀಕ್ಷೆಗಳಲ್ಲೂ ಒಮೈಕ್ರಾನ್ ಪತ್ತೆಯಾಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು, ಆರ್ಟಿಪಿಸಿಆರ್ ಮತ್ತು ಇತರ ಯಾವುದೇ ರ್ಯಾಪಿಡ್ ಟೆಸ್ಟ್ನಲ್ಲಿ ಒಮೈಕ್ರಾನ್ ಎಸ್ಕೇಪ್ ಆಗಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಆದಷ್ಟು ಪರೀಕ್ಷೆಗಳನ್ನು ಹೆಚ್ಚಿಸಬೇಕು, ಇದರಿಂದ ಪ್ರಕರಣಗಳನ್ನು ಗುರುತಿಸೋದು ಮತ್ತು ಮ್ಯಾನೇಜ್ ಮಾಡೋದು ಸಾಧ್ಯವಾಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಕಂಟ್ರೋಲ್, ತಪಾಸಣೆ ಮತ್ತು ಲಸಿಕೆ ಹಾಕೋದನ್ನ ಹೆಚ್ಚಿಸಬೇಕು, ಟೆಸ್ಟ್, ಟ್ರ್ಯಾಕ್, ಟ್ರೀಟ್, ವ್ಯಾಕ್ಸಿನೇಟ್ ಅನ್ನೋ ಮಂತ್ರಗಳನ್ನು ಪಾಲಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಇವತ್ತು ಮಧ್ಯರಾತ್ರಿಯಿಂದ ಪ್ರಯಾಣಕ್ಕೆ ಸಂಬಂಧಿಸಿದ ಹೊಸ ಮಾರ್ಗಸೂಚಿ ಜಾರಿಗೆ ಬರಲಿದೆ. ಆರೋಗ್ಯ ಅಧಿಕಾರಿಗಳು, ಏರ್ಪೋರ್ಟ್ ವೈದ್ಯಕೀಯ ಸಂಸ್ಥೆ, ಇಮಿಗ್ರೇಷನ್ ಅಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಿಸಿದ ಇತರ ಸಂಸ್ಥೆಗಳು ಸ್ಮೂತ್ ಆಗಿ ಈ ಹೊಸ ಮಾರ್ಗಸೂಚಿಯನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸೂಚಿಸಿದೆ. ನಿನ್ನೆಯವರೆಗೆ 14 ದೇಶಗಳಿಗೆ ಹರಡಿದ್ದ ಒಮೈಕ್ರಾನ್ ಕೊರೋನಾ ವೇರಿಯಂಟ್ ಇವತ್ತು ಮತ್ತಷ್ಟು ದೇಶಗಳಿಗೆ ವ್ಯಾಪಿಸಿಕೊಂಡಿದೆ. ಈ ಹೊಸ ತಳಿ ಈಗ ಒಟ್ಟು 18 ದೇಶಗಳಿಗೆ ಎಂಟ್ರಿ ಕೊಟ್ಟಂತಾಗಿದೆ. ಈ ಎಲ್ಲ ದೇಶಗಳದ್ದು ಸೇರಿ 203 ಪ್ರಕರಣಗಳು ವರದಿಯಾಗಿದೆ. ಇದನ್ನು ಬಿಟ್ಟು ಒಮೈಕ್ರಾನ್ ಇರಬಹುದು ಎನ್ನಲಾದ 1306 ಕೇಸ್ಗಳು ಪತ್ತೆಯಾಗಿವೆ. ಇವಿನ್ನೂ ಕನ್ಫರ್ಮ್ ಆಗಿಲ್ಲ. ಇವುಗಳ ಜಿನೋಮ್ ಸೀಕ್ವೆನ್ಸಿಂಗ್ ನಡೀತಾ ಇದೆ. ಒಮೈಕ್ರಾನ್ ಭೀತಿ ನಡುವೆ ಇಂಗ್ಲೆಂಡ್ನಲ್ಲಿ ಮಾಸ್ಕ್ ಕಡ್ಡಾಯ ಅನ್ನೋ ರೂಲ್ಸ್ ಮತ್ತೆ ಜಾರಿಗೆ ಬಂದಿದೆ. ಒಮೈಕ್ರಾನ್ ಬರ್ತಾ ಇದ್ದಂತೆ ಎಲ್ಲರ ಮನಸ್ಸಲ್ಲಿ ಬರ್ತಾ ಇರೋ ಒಂದೇ ಒಂದು ಪ್ರಶ್ನೆ, ನಾವು ಹಾಕಿಸಿಕೊಂಡಿರೋ ಲಸಿಕೆ ಒಮೈಕ್ರಾನ್ ತಡೆಯುತ್ತಾ ಅಂತ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಕೋವಿಶೀಲ್ಡ್ ಲಸಿಕೆ ಉತ್ಪಾದಕ ಸಂಸ್ಥೆ ಸೀರಂ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥ ಆಗಿರುವಂತಹ ಅದರ್ ಪೂನಾವಾಲಾ, ಒಮೈಕ್ರಾನ್ ವಿರುದ್ಧ ಕೋವಿಶೀಲ್ಡ್ ಲಸಿಕೆ ಎಷ್ಟು ಪರಿಣಾಮಕಾರಿ ಅನ್ನೋ ಬಗ್ಗೆ ಮುಂದಿನ 2-3 ವಾರಗಳಲ್ಲಿ ಗೊತ್ತಾಗುತ್ತೆ. ಈಗಾಗಲೇ ಟೆಸ್ಟ್ ನಡೀತಾ ಇದ್ದು ಮುಂದಿನ 2 ವಾರದಲ್ಲಿ ಫಲಿತಾಂಶ ಬರುತ್ತೆ ಅಂತ ಹೇಳಿದ್ದಾರೆ. ಮೊಡರ್ನಾ ಕಂಪನಿಯ ಲಸಿಕೆ ಒಮೈಕ್ರಾನ್ ರೂಪಾಂತರಿ ವಿರುದ್ಧ ಹೆಚ್ಚು ಕೆಲಸ ಮಾಡಲ್ಲ ಅಂತ ಮೊಡರ್ನಾ ಸಿಇಒ ಹೇಳಿದ್ದಾರೆ. ದಕ್ಷಿಣ ಆಫ್ರಿಕಾದಿಂದ ಬಂದಿರೋ ಕೇಂದ್ರಾಡಳಿತ ಪ್ರದೇಶವಾದ ಚಂಡೀಗಢ ಮೂಲದ 39 ವರ್ಷದ ವ್ಯಕ್ತಿಗೆ ಕೊರೋನಾ ಬಂದಿದೆ. ನವೆಂಬರ್ 21ರಂದು ಬಂದಿದ್ದ ವ್ಯಕ್ತಿಗೆ ಕೊರೋನಾ ಪರೀಕ್ಷೆ ಮಾಡಲಾಗಿತ್ತು. ನೆಗೆಟಿವ್ ಬಂದಿದ್ರೂ ಕ್ವಾರಂಟೈನ್ಗೆ ಒಳಪಡಿಸಲಾಗಿತ್ತು. ವಾರದ ಬಳಿಕ ಕೊರೋನಾ ದೃಢವಾಗಿದೆ. ಇನ್ನು ಜಾಂಬಿಯಾದಿಂದ ನವೆಂಬರ್ 25ಕ್ಕೆ ಮಹಾರಾಷ್ಟ್ರಕ್ಕೆ ಬಂದಿದ್ದ ವ್ಯಕ್ತಿಗೆ ಕೊರೋನಾ ಬಂದಿದೆ. ಇವರ ಸ್ಯಾಂಪಲ್ ಅನ್ನು ಜಿನೋಮ್ ಸೀಕ್ವೆನ್ಸ್ಗೆ ಕಳುಹಿಸಿದ್ದು ವರದಿಗಾಗಿ ಕಾಯಲಾಗ್ತಾ ಇದೆ. ಒಮೈಕ್ರಾನ್ ರೂಪಾಂತರಿ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಾಗಲೇ ರಾಜ್ಯ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಇವತ್ತು ತಾಂತ್ರಿಕ ಸಲಹಾ ಸಮಿತಿ ಜೊತೆ ಮಹತ್ವದ ಸಭೆಯನ್ನು ನಡೆಸಿದ್ರು. ಸಭೆ ಬಳಿಕ ಮಾತನಾಡಿದ ಅವರು, ಒಮೈಕ್ರಾನ್ ರೂಪಾಂತರಿ ಹರಡದಂತೆ ಏನ್ ಮಾಡಬೇಕು, ಒಂದ್ ವೇಳೆ ಬಂದ್ರೆ ಏನೆಲ್ಲ ಸಿದ್ಧತೆ ಯಾವ ರೀತಿಯಲ್ಲಿ ಇರಬೇಕು ಅಂತ ಚರ್ಚೆಯನ್ನು ನಡೆಸಿದ್ದೀವಿ. ಅದರಲ್ಲೂ ಆಸ್ಪತ್ರೆಗಳಲ್ಲಿ ನಮ್ಮ ಸಿದ್ಧತೆ ಹೇಗಿರಬೇಕು ಅನ್ನೋ ಬಗ್ಗೆ ಹೆಚ್ಚು ಚರ್ಚೆಯನ್ನು ನಡೆಸಿದ್ದೀವಿ. ಕ್ವಾರಂಟೈನ್ ಮೇಲೆ ನಿಗಾ ಇಡಲು ಅಭಿವೃದ್ಧಿಪಡಿಸಿದ ಆಪ್ ಬಗ್ಗೆ ಚರ್ಚಿಸಿದ್ದೀವಿ. ವಿದೇಶದಿಂದ ಪ್ರತಿದಿನ ಸುಮಾರು 2,500 ಜನ ಬೆಂಗಳೂರಿಗೆ ಬರ್ತಾರೆ. ಅವರೆಲ್ಲರಿಗೂ ಕೊರೋನಾ ಪರೀಕ್ಷೆಯನ್ನು ಮಾಡ್ತೀವಿ. ಪಾಸಿಟಿವ್ ಬಂದವರಿಗೆ ಐಸೋಲೇಷನ್ಗೆ ಒಳಪಡಿಸ್ತೀವಿ. ನೆಗೆಟಿವ್ ಬಂದವರಿಗೆ ಮನೆಯಲ್ಲಿ 1 ವಾರ ಕ್ವಾರಂಟೈನ್ನಲ್ಲಿ ಇಡಲಾಗುತ್ತೆ. ಅಲ್ಲಿಯವರೆಗೆ ಅವರ ಮೇಲೆ ಕ್ವಾರಂಟೈನ್ ಆಪ್ ಮೂಲಕ ನಿಗಾ ಇಡಲಾಗುತ್ತೆ. ಇದರ ಜೊತೆಗೆ ಟೆಲಿಮೆಡಿಸಿನ್, ಟೆಲಿಕೌನ್ಸಿಲಿಂಗ್ಗೆ ಮತ್ತೆ ಸಿದ್ಧತೆಯನ್ನು ನಡೆಸ್ತಾ ಇದ್ದೇವೆ. ಅಲ್ಲದೆ ಚಿಕಿತ್ಸೆ ನೀಡಲು ಏಕರೂಪದ ಮಾರ್ಗಸೂಚಿ ರೂಪಿಸಲು ಡಾಕ್ಟರ್ ರವಿ ನೇತೃತ್ವದಲ್ಲಿ ಪರಿಣಿತರ ಸಮಿತಿ ರಚನೆ ಮಾಡಲಾಗಿದೆ. ಒಮೈಕ್ರಾನ್ ತಗುಲಿದವರಿಗೆ ಯಾವ ರೀತಿ ಚಿಕಿತ್ಸೆ ನೀಡಬೇಕು ಅನ್ನೋದನ್ನ ಈ ಸಮಿತಿ ಈಗಿಂದೀಗಲೇ ಪ್ರೋಟೋಕಾಲ್ ರೆಡಿ ಮಾಡಲಿದ್ದಾರೆ. ರಾಜ್ಯವ್ಯಾಪಿ ಇದೇ ಪ್ರೋಟೋಕಾಲ್ ಫಾಲೋ ಮಾಡಲಾಗುತ್ತೆ. ಔಷಧಿಗಳ ದಾಸ್ತಾನು ಬಗ್ಗೆ ಪರಿಶೀಲನೆಯನ್ನು ನಡೆಸಿದ್ದೀವಿ. 2ನೇ ಡೋಸ್ ಲಸಿಕೆ ಪಡೆಯದೇ ಇರೋ 41 ಲಕ್ಷ ಜನರಿಗೆ ಲಸಿಕೆಯನ್ನು ಕೊಡಲು ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಲು ನಿರ್ಧರಿಸಿದ್ದೇವೆ ಅಂತ ಅಂದಿದ್ದಾರೆ. ಇನ್ನು ಸಿಎಂ ಬೊಮ್ಮಾಯಿ ಮಾತನಾಡಿ, ಒಮೈಕ್ರಾನ್ ರೂಪಾಂತರಿ ಕೊರೋನಾ ವೈರಸ್ ಕಾಣಿಸಿಕೊಂಡಿರೋ ದೇಶಗಳಿಂದ ರಾಜ್ಯಕ್ಕೆ ಬರುವ ಪ್ರಯಾಣಿಕರ ಮೇಲೆ ತೀವ್ರ ನಿಗಾವನ್ನ ಇಡಲಾಗ್ತಾ ಇದೆ ಅಂತ ಅಂದಿದ್ದಾರೆ. ರಾಜ್ಯದ ಶಿಕ್ಷಣ ಸಂಸ್ಥೆಗಳಲ್ಲಿ ಕೊರೋನಾ ಹಾವಳಿ ಮುಂದುವರೆದಿದೆ. ತುಮಕೂರಿನ ಸಿದ್ದಗಂಗಾ ನರ್ಸಿಂಗ್ ಕಾಲೇಜಿನಲ್ಲಿ 8 ಮತ್ತು ವರದರಾಜ ನರ್ಸಿಂಗ್ ಕಾಲೇಜಿನಲ್ಲಿ 7 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಬೆಂಗಳೂರಿನ ಕೋರಮಂಗಲದ ಅಪಾರ್ಟ್ಮೆಂಟ್ನಲ್ಲಿ ಆಯೋಜಿಸಿದಂತಹ ಬರ್ತ್ಡೇ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದ 10 ಜನರಿಗೆ ಕೊರೋನಾ ದೃಢಪಟ್ಟಿದೆ. ಅಪಾರ್ಟ್ಮೆಂಟ್ ಅನ್ನು ಸೀಲ್ ಡೌನ್ ಮಾಡಲಾಗಿದೆ.
ದಲಿತರ ಹೊಟ್ಟೆಪಾಡಿಗಾಗಿ ಬಿಜೆಪಿಗೆ ಸೇರಿದ್ದಾರೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಎಸ್ಸಿ ಮೋರ್ಚಾ ದೂರು ದಾಖಲಿಸಿದೆ. ಸಿದ್ದು ಜೊತೆಗೆ ಕಾಂಗ್ರೆಸ್ ನಾಯಕ ಅನಿಲ್ ಲಾಡ್ ವಿರುದ್ಧವೂ ದೂರು ದಾಖಲಾಗಿದೆ. ಸಂವಿಧಾನವನ್ನು ರಚನೆ ಮಾಡಿದ್ದು ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಂತ ಇತ್ತೀಚೆಗೆ ಅನಿಲ್ ಲಾಡ್ ಹೇಳಿದ್ರು. ಇಬ್ಬರ ವಿರುದ್ಧವೂ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಓರ್ವ ಭಯೋತ್ಪಾದಕ ಅಂತ ಹೇಳಿದ್ದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಇವತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯ ಯಾವಾಗ ಕುಡಿತಾರೋ ಗೊತ್ತಿಲ್ಲ. ಹೆಂಡ ಕುಡಿದಾಗ ಕಟೀಲ್ರನ್ನ ಉಗ್ರಗಾಮಿ ಅಂತಾರೆ, ಹೆಂಡ ಕುಡಿದೇ ಇದ್ದಾಗ ಬೇರೆನೇ ತರನೇ ಮಾತಾಡ್ತಾರೆ. ಸಿದ್ದರಾಮಯ್ಯ ಓರ್ವ ಮೋಸಗಾರ, ಅವರ ರಕ್ತದ ಕಣಕಣದಲ್ಲೂ ಮೋಸ ಇದೆ. ಇಂಥವರು ರಾಷ್ಟ್ರಭಕ್ತರಾಗಿರೋ ಕಟೀಲ್ ಬಗ್ಗೆ ಹೀಗೆ ಮಾತನಾಡದೆ ಇನ್ನೇನ್ ಮಾಡ್ತಾರೆ? ಇವರು ಜಮೀರ್ ಅಹಮದ್ ಅಂತವರನ್ನ ಬೆಳೆಸ್ತಾರೆ, ಕಟೀಲ್ರನ್ನ ಉಗ್ರಗಾಮಿ ಅಂತ ಕರೀತಾರೆ ಅಂತ ಅಂದಿದ್ದಾರೆ. ಪ್ರಧಾನಿ ಮೋದಿ ಇವತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ಸಂಸತ್ನಲ್ಲಿ ಭೇಟಿಯಾದ್ರು. ಇಬ್ಬರು ನಾಯಕರು ಕೈ ಹಿಡಿದು ನಕ್ಕ ಫೋಟೋ ಮತ್ತು ಬನ್ನಿ ಇಲ್ಲಿ ಕುತ್ಕೊಳ್ಳಿ ಅಂತ ದೇವೇಗೌಡರಿಗೆ ಪ್ರಧಾನಿ ಮೋದಿ ಕುರ್ಚಿ ತೋರಿಸ್ತಾ ಇರುವಂತಹ ಫೋಟೋಗಳು ವೈರಲ್ ಆಗಿವೆ. ವಿಧಾನ ಪರಿಷತ್ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಾಗಲೇ ಇಬ್ಬರು ಭೇಟಿಯಾಗಿರೋದು ಪರಿಷತ್ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಸುಳಿವು ಕೊಟ್ಟಿದೆ. ವಿಧಾನ ಪರಿಷತ್ ಚುನಾವಣೆ ಬಗ್ಗೆ ಮೋದಿ ಜೊತೆ ಏನಾದ್ರೂ ಮಾತನಾಡಿದ್ರಾ ಅಂತ ಕೇಳಿದ ಪ್ರಶ್ನೆಗೆ ಅವರು ಪ್ರಹ್ಲಾದ್ ಜೋಶಿ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರು. ದೇಶದಲ್ಲಿ ಕ್ರಿಪ್ಟೋ ಕರೆನ್ಸಿ ಕುರಿತ ವಂಚನೆಗೆ ಸಂಬಂಧಿಸಿದ 8 ಪ್ರಕರಣಗಳ ಬಗ್ಗೆ ಜಾರಿ ನಿರ್ದೇಶನಾಲಯ ವಿಚಾರಣೆ ನಡೆಸ್ತಾ ಇದೆ ಅಂತ ಕೇಂದ್ರ ಸರ್ಕಾರ ರಾಜ್ಯಸಭೆಗೆ ಲಿಖಿತ ಉತ್ತರವನ್ನ ಕೊಟ್ಟಿದೆ. ಬಹುಶಃ ಇದರಲ್ಲಿ ಶಿರಿಕಿ ಕೇಸ್ ಕೂಡ ಇರಬಹುದೇನೋ. ಇನ್ನು ರಾಜ್ಯಸಭೆಯಲ್ಲಿ ಮಾತನಾಡಿರೋ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ಕ್ರಿಪ್ಟೋ ಕರೆನ್ಸಿ ಅನ್ನೋದು ತುಂಬಾ ರಿಸ್ಕಿ ಏರಿಯಾ ಮತ್ತು ಸಂಪೂರ್ಣ ನಿಯಂತ್ರಣ ಮಾಡುವಂತಹ ಚೌಕಟ್ಟಿನಲ್ಲಿಲ್ಲ. ಕ್ರಿಪ್ಟೋ ಕರೆನ್ಸಿ ಕುರಿತ ಜಾಹೀರಾತುಗಳನ್ನು ನಿಷೇಧಿಸುವ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಇದರ ಬಗ್ಗೆ ಜಾಗೃತಿ ಮೂಡಿಸಲು ಆರ್ಬಿಐ ಮತ್ತು ಸೆಬಿ ಮೂಲಕ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಸರ್ಕಾರ ಶೀಘ್ರದಲ್ಲಿ ಕ್ರಿಪ್ಟೋ ಕರೆನ್ಸಿ ಕುರಿತ ಒಂದು ಮಸೂದೆಯನ್ನ ಮಂಡಿಸಲಿದೆ ಅಂತ ಅಂದಿದ್ದಾರೆ. ರಾಜ್ಯದ ಕೆಲವೊಂದು ಕಡೆ ಇವತ್ತು ಮಳೆಯಾಗಿದೆ. ಕಳೆದ 24 ಗಂಟೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕೋತನೂರು ಎಂಬಲ್ಲಿ ಅತಿ ಹೆಚ್ಚು ಅಂದರೆ 63 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಯಲ್ಲಿ ಕರಾವಳಿ, ಮಲೆನಾಡು ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳ ಕೆಲವೊಂದು ಕಡೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳ ಕೆಲವೊಂದು ಕಡೆ ಸಣ್ಣ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆಯನ್ನು ನೀಡಿದೆ. ಅತ ದಕ್ಷಿಣ ಥೈಲ್ಯಾಂಡ್ ಮತ್ತು ಅಂಡಮಾನ್ ನಿಕೋಬಾರ್ ಸಮೀಪ ಕಡಿಮೆ ಒತ್ತಡ ಪ್ರದೇಶ ಸೃಷ್ಟಿಯಾಗಿದೆ. ಇದು ಡಿಸೆಂಬರ್ 2ರ ವೇಳೆಗೆ ಜೋವದ್ ಚಂಡಮಾರುತವಾಗಿ ಬದಲಾಗಲಿದೆ. ನಂತರ ಡಿಸೆಂಬರ್ 4ರಂದು ಆಂಧ್ರ ಮತ್ತು ಒಡಿಶಾ ಕರಾವಳಿಗೆ ಅಪ್ಪಳಿಸಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಚಂಡಮಾರುತಕ್ಕೆ ಜೋವದ್ ಅಂತ ಹೆಸರಿಟ್ಟಿದ್ದು ಸೌದಿ ಅರೇಬಿಯಾ. ಮುಂದೆ ಯಾವುದಾದ್ರೂ ಸೈಕ್ಲೋನ್ ಬಂದ್ರೆ ಅದರ ಹೆಸರು ಅಸನಿ ಅಂತ ಇರಲಿದೆ. ಈ ಹೆಸರನ್ನ ಶ್ರೀಲಂಕಾ ಇಟ್ಟಿರೋದು. ಅತ್ತ ಅರಬ್ಬಿ ಸಮುದ್ರದ ಮಹಾರಾಷ್ಟ್ರ ಕರಾವಳಿ ಸಮೀಪನೂ ಕಡಿಮೆ ಒತ್ತಡದ ಪ್ರದೇಶ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಇದರ ಪರಿಣಾಮ ನಾಳೆ ನಾಡಿದ್ದು ಮಹಾರಾಷ್ಟ್ರ, ಗುಜರಾತ್ನಲ್ಲಿ ಮಳೆಯಾಗಲಿದೆ ಅಂತಲೂ ಮುನ್ಸೂಚನೆ ನೀಡಲಾಗಿದೆ. ನಿನ್ನೆ ಸಂಸತ್ನಲ್ಲಿ ಅಸಭ್ಯವಾಗಿ ವರ್ತಿಸಿದ ಕಾಂಗ್ರೆಸ್, ಟಿಎಂಸಿ ಸೇರಿದಂತೆ ಒಟ್ಟು 12 ರಾಜ್ಯಸಭಾ ಸಂಸದರನ್ನ ಇಡೀ ಚಳಿಗಾಲದ ಅಧಿವೇಶನ ಮುಗಿಯುವವರೆಗೆ ಅಮಾನತು ಮಾಡಲಾಗಿದೆ. ಸದನದಲ್ಲಿ ಇಂದು ಮಾತನಾಡಿದ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಈ ರೀತಿ ಸಂಸದರನ್ನ ಅಮಾನತು ಮಾಡೋದು ಕಾನೂನಿಗೆ ವಿರುದ್ಧ. ಈ ಕೂಡಲೇ ಅವರ ಮೇಲಿನ ಸಸ್ಪೆನ್ಷನ್ ಅನ್ನು ತೆಗೆದುಹಾಕಬೇಕು ಅಂತ ಒತ್ತಾಯಿಸಿದ್ರು. ಆದರೆ ಸಭಾಪತಿ ವೆಂಕಯ್ಯ ನಾಯ್ಡು ಅಮಾನತುಗೊಂಡ ಸಂಸದರು ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿಲ್ಲ. ಹೀಗಾಗಿ ಅಮಾನತನ್ನ ಹಿಂಪಡೆಯಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಇದಾದ ಬಳಿಕವೂ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ 18 ಮಂದಿ ವಿಪಕ್ಷ ನಾಯಕರು ಹೋಗಿ ಸಸ್ಪೆನ್ಷನ್ ಅನ್ನು ವಾಪಸ್ ಪಡೀರಿ ಅಂತ ಕೇಳಿದ್ರು. ಆದರೆ ಅವಾಗಲೂ ವೆಂಕಯ್ಯ ನಾಯ್ಡು ಅಮಾನತು ವಾಪಸ್ಗೆ ನಿರಾಕರಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಈಗಲೂ ಅಮಾನಿತ ಶಾಸಕರು ಸಭಾಪತಿಗಳ ಕ್ಷಮೆ ಯಾಚಿಸಿದ್ರೆ ಅವರನ್ನ ಅಮಾನತು ಮಾಡಿರೋ ನಿರ್ಧಾರವನ್ನ ಪುನರ್ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಿರಿಯ ಸಚಿವರೊಂದಿಗೆ ಸಭೆ ನಡೆಸಿದ್ದು ಚಳಿಗಾಲದ ಅಧಿವೇಶನದಲ್ಲಿ ತಂತ್ರಗಾರಿಕೆ ಬಗ್ಗೆ ಚರ್ಚಿಸಿದ್ದಾರೆ. ಇದರಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಕೊರೋನಾ ಹೊಡೆತದಿಂದ ಈಗೀಗ ಚೇತರಿಸಿಕೊಳ್ತಾ ಇರೋ ಭಾರತದ ಆರ್ಥಿಕತೆಯಲ್ಲಿ ಸ್ವಲ್ಪ ಪ್ರಗತಿ ಕಂಡುಬಂದಿದೆ. 2021-22ರ 2ನೇ ಅಂದ್ರೆ ಜುಲೈನಿಂದ ಸೆಪ್ಟೆಂಬರ್ವರೆಗಿನ ತ್ರೈಮಾಸಿಕದಲ್ಲಿ 8.4% ಏರಿಕೆಯಾಗಿದೆ. ಮೊದಲ ಅಂದ್ರೆ ಏಪ್ರಿಲ್ನಿಂದ ಜೂನ್ವರೆಗಿನ ತ್ರೈಮಾಸಿಕದಲ್ಲಿ 20.1% ಪ್ರಗತಿಯನ್ನು ಸಾಧಿಸಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಬಿಟ್ಟು ಬೇರಾರ ಬಗ್ಗೆನೂ ಜಾತಿವಾರು ಜನಗಣತಿ ನಡೆಸಿಲ್ಲ ಅಂತ ಕೇಂದ್ರ ಸರ್ಕಾರ ಇವತ್ತು ಲೋಕಸಭೆಗೆ ಮಾಹಿತಿ ನೀಡಿದೆ. ಜೊತೆಗೆ 2021ರ ಜನಗಣತಿಯನ್ನು ನಡೆಸಬೇಕು ಅನ್ನೋ ಉದ್ದೇಶವನ್ನ 2019ರ ಮಾರ್ಚ್ನಲ್ಲೇ ಗೆಜೆಟ್ನಲ್ಲಿ ನೋಟಿಫೈ ಮಾಡಿದ್ವಿ.
ಆದರೆ ಕೊರೋನಾ ಹಾವಳಿಯಿಂದಾಗಿ ಜನಗಣತಿ ಪ್ರಕ್ರಿಯೆ ಮುಂದೂಡಬೇಕಾಯಿತು ಅಂತ ಹೇಳಿದೆ. ಕೃಷಿ ಕಾಯ್ದೆ ವಾಪಸ್ ಪಡೆದಾಗ ಮಾಡಿದ್ದ ಪೋಸ್ಟ್ ಸಂಬಂಧ ಕಂಗನಾ ರಣವತ್ಗೆ ಕೊಲೆ ಬೆದರಿಕೆಗಳು ಬರೋದಕ್ಕೆ ಶುರುವಾಗಿದೆಯಂತೆ. ಹೀಗಂತ ಹಿಮಾಚಲ ಪ್ರದೇಶದಲ್ಲಿ ನಟಿ ದೂರು ನೀಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಎಫ್ಐಆರ್ ಕಾಪಿಯನ್ನು ಶೇರ್ ಮಾಡಿದ್ದಾರೆ. ಭಾರತದ ಮೊದಲ ಕ್ರಿಕೆಟ್ ವಿಶ್ವಕಪ್ ಗೆಲುವಿನ ಕತೆ ಹೇಳಲು ಹೊರಟಿರುವ ಬಹುನಿರೀಕ್ಷಿತ ಸಿನಿಮಾ 83 ಅಥವಾ 83ರ ಟ್ರೈಲರ್ ಬಿಡುಗಡೆಯಾಗಿದೆ. ಕಬೀರ್ ಖಾನ್ ನಿರ್ದೇಶನದ 83 ಸಿನಿಮಾದ ಕನ್ನಡ ಅವತರಣಿಕೆಯನ್ನ ಕಿಚ್ಚ ಸುದೀಪ್ ಮತ್ತು ಕಿಚ್ಚ ಕ್ರಿಯೇಷನ್ಸ್ ನ ಮೂಲಕ ಅರ್ಪಿಸ್ತಾ ಇದ್ದಾರೆ. ಸಿನಿಮಾದ ಕನ್ನಡ ಟ್ರೈಲರ್ ಅನ್ನ ಟ್ವಿಟರ್ನಲ್ಲಿ ಹಂಚಿಕೊಂಡಿರೋ ಕಿಚ್ಚ ಸುದೀಪ್ ಯೋಚಿಸುವುದಕ್ಕೂ ಸಾಧ್ಯವಾಗದ 83ರ ವಿಶ್ವಕಪ್ ಗೆಲುವಿನ ಯಶೋಗಾಥೆ ಎಂಬ ಕ್ಯಾಪ್ಷನ್ ಅನ್ನು ನೀಡಿದ್ದಾರೆ. ಸಿನಿಮಾದ ಕನ್ನಡ ಟ್ರೈಲರ್ ಅನ್ನ ಕಿಚ್ಚ ಕ್ರಿಯೇಷನ್ಸ್ ಚಾನೆಲ್ನಲ್ಲಿ ಬಿಡುಗಡೆಯಾಗಿದೆ. ಡಿಸೆಂಬರ್ 24ರಂದು 83 ಸಿನಿಮಾ ಹಿಂದಿ, ತಮಿಳು, ತೆಲುಗು, ಕನ್ನಡ ಹಾಗೂ ಮಲಯಾಳಂನಲ್ಲಿ ಬಿಡುಗಡೆಯಾಗಲಿದ್ದು 3Dಯಲ್ಲೂ ಬಿಡುಗಡೆಯಾಗ್ತಾ ಇರೋದು ಸಿನಿಮಾದ ವಿಶೇಷತೆಯಾಗಿದೆ. ಇಸ್ರೇಲ್ನ ಅತ್ಯಾಧುನಿಕ ಹೆರನ್ ಡ್ರೋನ್ಗಳು ಭಾರತೀಯ ಸೇನೆಗೆ ಸೇರಿವೆ. ಲಡಾಖ್ ಗಡಿಯಲ್ಲಿ ಪದೇ ಪದೇ ಉಪಟಳ ಕೊಡ್ತಾ ಇರೋ ಚೀನಾ ಮೇಲೆ ನಿಗಾ ಇಡಲು ನೆರವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಈ ಡ್ರೋನ್ಗಳನ್ನ ಸೇನೆಯ ಎಮರ್ಜೆನ್ಸಿ ಪ್ರೊಕ್ಯೂರ್ಮೆಂಟ್ ವ್ಯವಸ್ಥೆ ಅಡಿಯಲ್ಲಿ ಖರೀದಿಸಲಾಗಿದೆ. ಇದರ ಅಡಿಯಲ್ಲೇ ಇತ್ತೀಚೆಗೆ ಭಾರತೀಯ ನೌಕಾಪಡೆ ಅಮೆರಿಕದಿಂದ 2 ಪ್ರಿಡೇಟರ್ ಡ್ರೋನ್ಗಳನ್ನು ಲೀಸ್ಗೆ ಪಡೆದಿತ್ತು. ಅರ್ಜೆಂಟೀನಾದ ಲಯೋನೆಲ್ ಮೆಸ್ಸಿ 2021ರ ಬ್ಯಾಲೋನ್ ಡಿಆರ್ ಅವಾರ್ಡ್ ಅನ್ನು ಪಡೆದಿದ್ದಾರೆ. ಇದು ಫ್ರೆಂಚ್ ಫುಟ್ಬಾಲ್ ನೀಡುವ ಗೌರವ. ವರ್ಷದ ಸರ್ವಶ್ರೇಷ್ಠ ಫುಟ್ಬಾಲ್ ಆಟಗಾರನಿಗೆ ಇದನ್ನು ಕೊಡಲಾಗುತ್ತೆ. ಇದನ್ನು 34 ವರ್ಷದ ಮೆಸ್ಸಿ 7ನೇ ಸಲ ಗೆದ್ದಿದ್ದಾರೆ. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ 196 ಅಂಕ ಇಳಿಕೆ ಕಂಡು 57,065ರಲ್ಲಿ ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ. ನಿಫ್ಟಿ 71 ಅಂಕ ಇಳಿಕೆ ಕಂಡು 16,983 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 10 ಪೈಸೆ ಏರಿಕೆ ಕಂಡು 75.17 ಆಗಿದೆ. ಅಂದರೆ 75 ರೂಪಾಯಿ 17 ಪೈಸೆ. ಇನ್ನು ಚಿನ್ನ ಬೆಳ್ಳಿ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 23 ರೂಪಾಯಿ ಕಡಿಮೆಯಾಗಿ 48,101 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 22 ರೂಪಾಯಿ ಕಮ್ಮಿಯಾಗಿ 44,060 ಆಗಿದೆ. 1 ಕೆಜಿ ಬೆಳ್ಳಿಯ ಬೆಲೆ 991 ರೂಪಾಯಿ ಕಡಿಮೆಯಾಗಿ 62,055 ಆಗಿದೆ. ಬನ್ನೀಗ ಕ್ವಿಕ್ ಆಗಿ ರಾಜ್ಯ, ರಾಷ್ಟ್ರ ಹಾಗೂ ಜಾಗತಿಕ ಮಟ್ಟದ ಕೊರೋನಾ ಅಪ್ಡೇಟ್ ನೋಡ್ಕೊಂಬರೋಣ. ಮೊದಲಿಗೆ ರಾಜ್ಯದ ನಂಬರ್ ಸರದಿ. ರಾಜ್ಯದಲ್ಲಿ ಇಂದು 291 ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ತಗುಲಿದ್ದು 8 ಜನ ಮೃತಪಟ್ಟಿದ್ದಾರೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 29,96,148 ಆಗಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 38,211 ಆಗಿದೆ. ಇಂದು 745 ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 29,51,492 ಆಗಿದೆ. ರಾಜ್ಯದಲ್ಲಿ ಇನ್ನೂ ಕೂಡ 6,416 ಸೋಂಕಿತರು ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಇವತ್ತು 61,000ಕ್ಕೂ ಅಧಿಕ ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಇದುವರೆಗೆ ಒಟ್ಟು 5.32 ಕೋಟಿಗೂ ಹೆಚ್ಚು ಟೆಸ್ಟ್ಗಳನ್ನು ನಡೆಸಿದಂತಾಗಿದೆ. ರಾಜ್ಯದಲ್ಲಿ ಇದುವರೆಗೆ ಒಟ್ಟು 7.43 ಕೋಟಿಗೂ ಹೆಚ್ಚು ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಲಾಗಿದೆ. ಇಂದು ಈ ಕಾಯಿಲೆಗೆ ಬಲಿಯಾದವರ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರ 6, ಬೀದರ್, ಮೈಸೂರು ತಲಾ 1. ಇಂದು ದಾಖಲಾದ ಹೊಸ ಪ್ರಕರಣದ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರ 185, ಮೈಸೂರು 28, ದಕ್ಷಿಣ ಕನ್ನಡ 19, ಧಾರವಾಡ 9, ಶಿವಮೊಗ್ಗ 8, ಉಡುಪಿ 7, ಬೆಳಗಾವಿ, ತುಮಕೂರು ತಲಾ 5, ಕೊಡಗು 4, ಚಾಮರಾಜನಗರ, ಹಾಸನ ತಲಾ 3, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ಕೊಪ್ಪಳ ತಲಾ 2, ಬಾಗಲಕೋಟೆ, ಬಳ್ಳಾರಿ, ಬೀದರ್, ದಾವಣಗೆರೆ, ಗದಗ, ಕಲಬುರಗಿ, ಕೋಲಾರ, ಮಂಡ್ಯ, ಉತ್ತರ ಕನ್ನಡ ತಲಾ 1. ಇನ್ನು ದೇಶದ ವಿಚಾರಕ್ಕೆ ಬಂದರೆ ಕಳೆದ 74 ಗಂಟೆಗಳಲ್ಲಿ 6,990 ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ದೃಢಪಟ್ಟಿದ್ದು 190 ಸೋಂಕಿತರು ಮೃತಪಟ್ಟಿದ್ದಾರೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 3,45,87,000 ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 4,68,980 ಆಗಿದೆ. ಕಳೆದ 74 ಗಂಟೆಗಳಲ್ಲಿ 10,116 ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 3,40,18,000 ದಾಟಿದೆ. ದೇಶದಲ್ಲಿ ಇನ್ನೂ ಕೂಡ 1 ಲಕ್ಷಕ್ಕೂ ಹೆಚ್ಚು ಸೋಂಕಿತರು ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಭಾರತದಲ್ಲಿ ಗುಣಮುಖ ಪ್ರಮಾಣ 98.35% ಇದ್ದು ಸಾವಿನ ಪ್ರಮಾಣ 1.36% ಇದೆ. ದೇಶದಲ್ಲಿ ನಿನ್ನೆ 10.12 ಲಕ್ಷ ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಇದುವರೆಗೆ ಒಟ್ಟು 64.13 ಕೋಟಿ ಟೆಸ್ಟ್ಗಳನ್ನು ನಡೆಸಿದಂತಾಗಿದೆ. ದೇಶದಲ್ಲಿ ನಿನ್ನೆ 78.80 ಲಕ್ಷಕ್ಕೂ ಹೆಚ್ಚು ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಲಾಗಿದ್ದು ಇದುವರೆಗೆ ಒಟ್ಟು 123.25 ಕೋಟಿಗೂ ಅಧಿಕ ಡೋಸ್ ಲಸಿಕೆ ಹಾಕಿದಂತಾಗಿದೆ. ಇನ್ನು ಜಾಗತಿಕ ವಿಚಾರಕ್ಕೆ ಬಂದರೆ ಇಡೀ ಪ್ರಪಂಚದಲ್ಲಿ ಕಳೆದ 74 ಗಂಟೆಗಳಲ್ಲಿ 6.77 ಲಕ್ಷಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಮೂಲಕ ಜಾಗತಿಕ ಸೋಂಕಿತರ ಸಂಖ್ಯೆ 26.22 ಕೋಟಿ ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 52.09 ಲಕ್ಷ ದಾಟಿದೆ. ಇನ್ನು ಟಾಪ್ 5 ಕೊರೋನಾ ಪೀಡಿತ ರಾಷ್ಟ್ರಗಳ ಅಪ್ಡೇಟ್ ನೋಡೋದಾದರೆ ಟೋಟಲ್ ನಂಬರ್ 1 ಇರುವ ಅಮೆರಿಕದಲ್ಲಿ ಕಳೆದ 74 ಗಂಟೆಗಳಲ್ಲಿ 2,08,000ಕ್ಕೂ ಅಧಿಕ, ಭಾರತ 6,000ಕ್ಕೂ ಅಧಿಕ, ಬ್ರೆಜಿಲ್ 3,000ಕ್ಕೂ ಅಧಿಕ, ಯುನೈಟೆಡ್ ಕಿಂಗ್ಡಮ್ 42,000ಕ್ಕೂ ಅಧಿಕ, ರಷ್ಯಾ 32,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ. ಸೊ ಫ್ರೆಂಡ್ಸ್, ಇದಾಗಿ
ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರುಚಾಡಿಲ್ಲ, ಕೇವಲ ಸುದ್ದಿಯ ರೂಪದಲ್ಲಿ ನೀಡುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಧನ್ಯವಾದ.